ಮೀನಾ ನೀವು ಬನ್ನಿ. ಸಾರಿ. ಯಾಕೆ? ಅದು ಸೂರ್ಯ ಅವ್ರಿಗೆ ಏನಾದರೂ ಮಾಡ್ತಾರೆ ಮೀನಾ ಅಂತ ನಾನು ಬರೀ 6 ಪ್ಲೇಟ್ ಇಡ್ಲಿ ವಡೆ ತಂದಿದ್ದೆ. ಪರವಾಗಿಲ್ಲ ಬನ್ನಿ ಮೀನಾ, ನೀವೇ ತಿಂಡಿ ಮಾಡಿ, ನಾನು ಹೊರಗಡೆ ಹೋಗಿ ತಿನ್ಕೊಂಬರ್ತೀನಿ. ಮಾ 916 ಹಾಲ್ ಮಾರ್ಕು ಒರಿಜಿನಲ್ ಅನ್ನಪೂರ್ಣೇಶ್ವರಿ, ಮೆಚ್ಚಬೇಕಾದ್ದೆ ನಿನ್ನ ನಡವಳಿಕೆನ. ಯಾವತ್ತಾದ್ರೂ ನೀವು ಹೊರಗಡೆ ಊಟ ಮಾಡ್ಕೊಂಬರ್ತೀರಾ ಅಂತ ಒಂದು ಲೋಟ ಅಕ್ಕಿನ ಕಮ್ಮಿ ಮಾಡ್ತಾ ಮೀನಾ. ಮೀನಾ ಸೂರ್ಯ ಇಬ್ಬರಿಗೆ ಬಿಟ್ಟು ಉಳಿದವ್ರಿಗೆ ಎಲ್ರಿಗೂ ತಿಂಡಿ ತಗೊಂಬಂದಿದ್ಯಾ ನೀನು. ಅದು ಹಾಗಲ್ಲ. ಮುಚ್ಚನ ಸಾಕು ಬಾಯ್ನ. ಮನೆ ಹಾಲಿ ಶಾಂತಿ ಅಂದ್ರೆ ಗಂಟ್ಲು ಕಾಣಿಸ್ಬೇಕು ಒಡೆ ಹಂಗದ್ಕು ತಿನ್ನೋಗು ಮೈ. ಮಾವ ನೀವು ತಿಂಡಿ ಮಾಡಿ ಹೋಗಿ, ನಾನು ದೇವ್ರ ದೀಪ ಹಚ್ಚಿ ಆಮೇಲೆ ತಿಂತೀನಿ. ಆಗಲ್ಲ ಕಂದ, ಮೊದಲು ಶಾಂತಿ ಮನೇಲಿ ಭೇದ ಮಾಡ್ತಾ ಇದ್ರು, ಇವಾಗ ಒಬ್ಬೊಬ್ಬರೇ ಶುರು ಮಾಡ್ಕೊಂಡಿದ್ದಾರೆ. ಅದೇನದು ದೊಡ್ಡ ವಿಷಯ ಅಂತ ಬೈಯೋದು? ಅದನ್ನ ಆರ್ಡರ್ ಮಾಡಿದ್ರೆ 6 ನಿಮಿಷದಲ್ಲಿ ಇಡ್ಲಿ ಬರುತ್ತೆ, 7 ನಿಮಿಷಕ್ಕೆ ದೋಸೆ ಬರುತ್ತೆ. ಮೀನಮ್ಮ ಅದೆಷ್ಟು ಇಡ್ಲಿ ಬೇಕು ಹೇಳ್ಬಿಡಿ, ಈಗಲೇ ತರಿಸ್ಬಿಡ್ತೀನಿ. ನಿನಗೆ ಇಡ್ಲಿ ತರಿಸಿಲ್ಲ ಅಂದ್ಬಿಟ್ಟು ಈ 5 ಡಿಗ್ರಿ ಮನೋಜನ ಹೆಂಡತಿಗೆ ಅವಮಾನ ಮಾಡಿಸ್ಬೇಡ. ಅವ್ರೇನೋ ಮಾಡಿದ್ರಲ್ಲ ಬೆಂಗ್ಯ, ತಪ್ಪು ಮಾರು ನಿನ್ನ ಹೆಂಡತಿ ದಬಾಯಿಸಕ್ಕಾಗಲ್ವಾ? ಇದ್ಯಾಕೋ ಸರಿ ಬರಲ್ಲ ರೋಹಿಣಿ ಅವರೇ ನೀವು ಮಾಡ್ತಿರೋದು. ಶ್ರುತಿ, ದೇವ್ರ ಮೇಲೆ ಹಣೆ ನಾನು ಬೇಕಂತ ಮಾಡಿಲ್ಲ. ಮನೇಲಿ ತಣ್ಣಗಾದ್ರೆ ಯಾರು ತಿಂಡಿ ತಿನ್ನಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ವಾ ಅಂತ ನಾನು ತರಲಿಲ್ಲ ಅಷ್ಟೇ. ನೋಡಿ ಇವಾಗ್ಲೂ ಹೇಳ್ತಾ ಇದ್ದೀನಿ, ಇದೀನಿ ಕೃಷ್ಣ ಅನ್ನಂತೆ. ಆದರೆ ಅವನ ಕಷ್ಟ ನಷ್ಟ ಸಂಕಟನ ಅರ್ಥ ಮಾಡ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಕುಚೇಲ ಮನೆಗೆ ಹೋಗೋದ್ರೊಳಗೆ ಅವನು ಕುಬೇರ ಆಗಿ ಹೋಗಿ ಮಾಡಿದ್ನಂತೆ. ಇದರ ತಾತ್ಪರ್ಯ ನಿಂಗೆ ಅರ್ಥ ಆಯ್ತಲ್ವಾ ಕಂದ? ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಜೀವಿಗಳಿಗೆ ನಾವೆಲ್ಲ ಬಾಯ್ಬಿಟ್ಟು ಹೇಳಬೇಕು ಅಂತಲೇ ಇಲ್ಲ ಅಲ್ವಮ್ಮ, ತಾನಾಗೇ ಅರ್ಥ ಆಗುತ್ತೆ. ನಾನು ಬರೀ ಬಾಯಿ ಮಾತೇ ನನಗೆ ತಂದೆ ಸ್ಥಾನ ಕೊಟ್ಟಿಲ್ಲ ಮಗಳೇ, ನಿನ್ನ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆವು. ಅದರ ಪ್ರಕಾರ ನನ್ನ ಮನಸ್ಸಿಗೆ ಏನು ಅನ್ನಿಸ್ತಿದೆ ಹೇಳ. ನಿನಗೆ ಯಾವುದೋ ಒಂದು ನಿಗೂಢ ಸತ್ಯ ಅರ್ಥ ಆಗಿದೆ, ಆದರೆ ಅದರ ಸುಗಂಧನ ಮುಚ್ಚಿಡಕ್ಕಾಗತ್ತಾ? ನನಗೆ ಹೇಳ್ಕೊಡೋದ್ರಿಂದ ನಿನಗೂ ಸಮಾಧಾನ ಆಗ್ಬೋದು. ತಂದೆ ಅನ್ನೋ ಹಾಗೆ ನೋಡ್ತಿದೀಯ ನನ್ನ. ಸತ್ಯ ಏನು ಅಂತ ಹೇಳ್ಬಿಡುತ್ತಾವೆ. ಏನೂ ಇಲ್ಲ ಮಾವ, ನಿಮ್ಮ ಹತ್ರ ಸತ್ಯ ನಾನು ಮುಚ್ಚಿಟ್ಟು ನಾನು ಏನ್ ತಾನೇ ಮಾಡ್ಲಿ? ಖಂಡಿತವಾಗ್ಲಿ ಏನು ಇಲ್ಲ ಮಾವ. ಸಾಕು ಮಾವ, ತಿನ್ನು ಮಾವ ಸಾಕು ಮಾವ, ನನ್ಗೆ ಸಾಕಂದ. ಖಂಡಿತ ಇಲ್ಲ ಅಂದೆ. ಸರಿ ಕಂದಮ್ಮ, ತಾನು ತುಂಬಾ ಬಲಶಾಲಿ ಅನ್ನೋ ಕಲ್ಲುಬಂಡೆ ಕೂಡ ತನ್ನೊಳಗೆ ಅಗ್ನಿ ಪರ್ವತನ ಇಲ್ಲ ಅಂತ ಅನ್ಕೊಂಬೇಡಿ. ನೀವು ತುಂಬಾ ದೊಡ್ಡ ವ್ಯಕ್ತಿ, ನನಗೆ ಸಹಾಯ ಮಾಡೇ ಮಾಡ್ತೀರಾ. ಬೆಳಿಗ್ಗೆನೆ ಎದ್ದು ಅಮ್ಮನ ಮನೆಗೆ ಹೋಗಿರ್ತೀರಾ ಅಂತ ಅನ್ಕೊಂಡೆ, ಅದಕ್ಕೆ ನಮಗೆ ಮಾತ್ರ ತಿಂಡಿ ತಂದ್ಕೊಂಡಿದ್ದು. ಆದ್ರೆ ನೀವು ದೊಡ್ಡ ವ್ಯಕ್ತಿ ಅಲ್ಲ ಅಲ್ವಾ? ಹಾಗಲ್ಲ ಮೀನಾ ಅವರೇ, ಇವಾಗ ನಿಮ್ಗೊಂದು ಚೇಂಜಸ್ ಬೇಕು. ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನನ ಕಾಪಾಡೋ ಹಂತದಲ್ಲಿದ್ದೀರಾ. ಅದಕ್ಕೋಸ್ಕರ ನೀವು ತ್ಯಾಗ ಮಾಡಲೇಬೇಕು. ಮುಚ್ಚೆ ಬಾಯಿ ನಾಯಿ. ಮೀನಾ ಅವರೇ ಕೊಂಡಿದ್ದು, ಆದ್ರೆ ನೀವು ದೊಡ್ಡ ವ್ಯಕ್ತಿ ಅಲ್ಲ ಅಲ್ವಾ? ಹಾಗಲ್ಲ ಮೀನಾ ಅವರೇ, ಇವಾಗ ನಿಮ್ಗೊಂದು ಚೇಂಜಸ್ ಬೇಕು. ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನನ ಕಾಪಾಡೋ ಹಂತದಲ್ಲಿದ್ದೀರಾ. ಅದಕ್ಕೋಸ್ಕರ ನೀವು ತ್ಯಾಗ ಮಾಡಲೇಬೇಕು. ಮುಚ್ಚೆ ಬಾಯಿ ನಾಯಿ. ಮೀನಾ ಅವರೇ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ನೀನು ನಿನ್ ಗಂಡ ಚೆನ್ನಾಗಿರೋದಕ್ಕೋಸ್ಕರ ನಾನು ನನ್ನ ಗಂಡನಿಂದ ದೂರ ಹೋಗ್ಬೇಕಾ? ಹೌದು, ತ್ಯಾಗನ? ಅದರಿಂದ ಏನೇ ಉಪಯೋಗ? ಮೊನೆ ಮುರಿಯೋರ್ ಕೈಗೆ ಕೊಡ್ಲಿ ಕೊಟ್ಟಂಗಿರುತ್ತೆ. ನೀನು ಮನೆಯವ್ರಿಗೆಲ್ಲ ಮೋಸ ಮಾಡಿ ರಾಣಿ ಆಗಿರ್ಬೋದು, ನೀನ್ ಬಚ್ಚಿಟ್ಟಿರೋ ಗುಟ್ಟು ರಟ್ಟಾಗ್ಬಾರ್ದು ಅಂತ ನಾನು ನನ್ನ ಗಂಡ ಅತ್ತೆ ಮಾವನ ಬಿಟ್ಟು ದೂರ ಹೋಗ್ಬೇಕಾ? ಎಷ್ಟು ಧೈರ್ಯ ಇದ್ರೆ ನೀನು ನನ್ನನ್ನ ಮನೆ ಬಿಟ್ಟು ಹೋಗು ಅಂತೀಯ ನೀನು?
ನಿನ್ನ 1.5 ವರ್ಷದಿಂದ ನೋಡ್ತಾ ಬಂದಿದ್ದೀನಿ. ನೀನು ಈ ಮೊಸಳೆ ಕಣ್ಣೀರ್ಗೆ ಬಲಿಯಾಗೋಳಲ್ಲ ನಾನು. ಚಾಲೆಂಜ್ ಮಾಡ್ತೀಯಲ್ಲ ನನ್ನ ಹತ್ರನೇ ನೀನು. ಈಗಲೇ ಈ ಮನೆಯವ್ರ ಹತ್ರ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಬಿಟ್ಟು ಅದನ್ನ ಮಾತ್ರ ಮಾಡ್ಬಿಟ್ಟು ಪ್ಲೀಸ್. ಇಲ್ಲ, ಎಲ್ಲ ಸತ್ಯನೂ ಹೇಳ್ತೀನಿ. ಪ್ಲೀಸ್ ಅದು ಒಂದಿನ ಮಾತಕ್ಕೆ ಮಾಡಬೇಡಿ. ನೀವೇನು ಹೇಳಿದ್ರು ನಾನು ಕೇಳ್ತೀನಿ. ನಿಮ್ಮ ಕೈ ಮುಗಿತಾ ಇದ್ದೀನಿ. ಪಾಪ ಅಂತತೆ ಕಾಲು ಇಟ್ಕೊತೀನಿ. ಮೈಗೆ ಆಗತ್ತೆ ಕೇಳ್ಕೊತಾ ಇದ್ದೀನಿ. ಹೊಲ ಇಲ್ಲ, ಬೇಡ್ಕೊತೀನಿ, ಪ್ರಯೋಜನ ಇಲ್ಲ. ನಾನು ಏನು ಮಾಡಬೇಕು? ನಿರ್ಧಾರ ಮಾಡಿ, ಸಹಾಯ ಮಾಡಿ. ಮಾಡಾಗಿದೆ. ಇಟ್ಸ್ ಐಪದಿನ. ನಾನ್ ಶ್ರೀಕೃಷ್ಣ ಅಲ್ಲ, ನೀನ್ ಶಿಶುಪಾಲ ಅಲ್ಲ. ನನ್ನ ಕೆನ್ನೆಗೆ ಹೊಡಿರಿ. ನೀನ್ ಮಹಾತ್ಮ ಗಾಂಧಿ ಅಲ್ಲ, ನನ್ ಪರೀಕ್ಷೆ ಮಾಡಕ್ಕೂ ಬಂದಿಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ. ಇದಾಗ್ಬೋದು. ಅಂದರೆ ಈಗ ನಾನು ನೀವು ಹೇಳ್ದಾಗ ಕೇಳಬೇಕಾ? ಕೇಳಲೇಬೇಕು. ನೀವು ಸತ್ಯ ಹೇಳಲ್ಲ ತಾನೆ? ಸತ್ಯ ಹೇಳೋದಕ್ಕೆ ನಾನು 1 ವಾರ ಈ ಮನೇಲಿ ಇರೋದೇ ಇಲ್ಲ. ನಾನು ನನ್ನ ತಾಯಿ ಮನೆಗೆ ಹೊರಟೋಗ್ತೇನೆ. ಸರಿ, ನಾನು ಏನು ಮಾಡಬೇಕು ಹೇಳಿ. ಇವತ್ತಿಂದ ಕರೆಕ್ಟಾಗಿ 7 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಸತ್ಯನ ನೀನಾಗೆ ನೀನೇ ಹೇಳ್ಬೇಕು. ಏನು ಹೇಳ್ತಾ ಇದ್ದೀರಾ? ನಾನು ಸತ್ಯನ ಹೇಳಲೇಬೇಕು. ಹೇಳಲಿಲ್ಲ ಅಂದ್ರೆ 8ನೇ ದಿನಕ್ಕೆ ನಾನೇ ಬಂದು ಹೇಳ್ತೀನಿ. ಈ ಸತ್ಯ ಹೇಳ್ದೆ ಇರೋಕ್ಕಾಗಲ್ವಾ? ಯಾರಿಗೂ ಏನೂ ಗೊತ್ತಾಗಲ್ಲ. ನೀವೊಬ್ಬರ ನನಗೇನು ಗೊತ್ತಿಲ್ಲ ಅನ್ನೋ ಥರ ಇದ್ಬಿಡಿ. ಮಾವ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ಬಿಟ್ಟು ಹೋದ್ರು. ಬಂಡೆ ತನ್ ಎಷ್ಟೇ ಗಟ್ಟಿ ಅಂತ ಅನ್ಕೊಂಡ್ರು ತನ್ನಲ್ಲಿರೋ ಅಗ್ನಿ ಪರ್ವತನ ಹೊರಗೆ ಹಾಕತ್ತೆ ಅಂತ. ಗಂಡನಿಂದ ಸತ್ಯನ ಮುಚ್ಚಿಡದೆ ಇರೋ ಹೆಂಡತಿ ನಾನು. ಸತ್ಯನ ಮುಚ್ಚಿಟ್ಕೊಳ್ಳಲ್ಲ. ನಿಂಗೊಂದು ವಾರ ಅಷ್ಟೇ ಸಮಯ. ಸತ್ಯನ ನಾನ್ ಹೇಳ ಅಥವಾ ನೀನ್ ಹೇಳ್ತೀಯಾ? ಯೋಚನೆ ಮಾಡು. 7 ದಿನ, 7 ದಿನ. ಲೇ ಚೀತಾ, ಏನು ಈ ಜಿರಳೆ ನೋಡಿದ ಹೆಣ್ಮಕ್ಳ ತರ ಗಾಬರಿ ಪಟ್ಕೊಂಡು ನಿಂತಿದ್ಯಾ? ನಿಜವಾಗ್ಲೂ ಗಾಬರಿ ಆಗಿದೆ ಸೂರ್ಯ. ಏನಪ್ಪ ಅಂತ ಬ್ಯಾನಿಗಳು? ಸಂತೋಷ ಇದನ್ನಲ್ಲ. ಇದನ್ನಲ್ಲ ಲೇ ಮಗಂದು ಅವನಿಗೆ ಮದುವೆ ಆಗಿದೆ ಕಣೋ. ಅವ್ನು ಇಲ್ಲೆಲ್ಲೋ ಇರ್ತಾನೆ. ಅವನು ಹಿಮಾಲಯನೋ ಮೇಘಾಲಯನೋ ಅನ್ಕೊಂಡು ಓಡಾಡ್ಕೊಂಡಿರ್ತಾನೆ. ದ್ರಾಬೆ ಹಿಮಾಲಯ ಏನೂ ಅಲ್ಲ, ಮೇಘಾಲಯ ಏನೂ ಅಲ್ಲ. ಇಲ್ಲೇ ಕಾರಿಂದ ಕೂತ್ಕೊಂಡು ಏನೇ ಹೋಗ್ತಾ ಇದ್ದಾನೆ. ಇವತ್ತು ಏರಿತು ಅಂತಂದು ಮೊನ್ನೆ ಮದುವೆ ಆಗಿ ಬೆಳಿಗ್ಗೆ ಎಣ್ಣೆ ಹಾಕೊಂಡು ಕೂತಿದ್ದಾನೆ. ನಾನು ಮದುವೆ ಆದವರೆಲ್ಲ ಇದೇ ಗೋಡೆ. ನೀನು ಮದುವೆ ಆಗಿದ್ದು ಹೊಸರಲ್ಲಿ ಇದನ್ನೇ ತಾನೇ ಮಾಡಿದ್ದು. ಮಾಡ್ತೀನಿರೋ ಹಂಗೆ. ಲೇ ಸಂತೋಷ, ಏನ ನಿಂದಲೇ ಬಂದಿ ಹೇಳ ಬಾ. ಈ ಸಂತೋಷನ ಕಾಕೊಂಡ್ರು ಸಂತೋಷನ ನೋಡಕ್ ಬಂದೆ ಹೇಳ. ಏನೋ ನಿಂದು ಪೊಜಿತಿಗಳಲ್ಲಿ ರೀಸೆಂಟ್ ಆಗಿ ಮದುವೆ ಆಗಿದ್ಯಾ, ಡೀಸೆಂಟ್ ಆಗಿ ಬಾಳ್ವೆ ಮಾಡೋದ್ ಬಿಟ್ಬಿಟ್ಟು ಬಾಳೆಗೂ ಎಣ್ಣೆ ತಕೊಂಡ್ ಕೂತಿದ್ಯಲ್ಲೋ ನೀನು. ನಿಧಾನ ತಪ್ಪು ತಪ್ಪು. ಹ್ಞೂ ಕಣಪ್ಪ, ಬೆಳಿಗ್ಗೆ ಕುಡಿಯೋದು ತಪ್ಪು. ಇದಲ್ಲ ಮತ್ತೆ ಏನು ಮದುವೆ ಆದ್ರೆ